ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷಣ ಮಾಡಬೇಕಾದ್ರೆ ಅವತ್ತಿನ ಭಾಷಣಕ್ಕೂ ಇವತ್ತಿನ ಭಾಷಣಕ್ಕೂ ವ್ಯತ್ಯಾಸಗಳನ್ನು ನಾನು ಹೇಳಿದೆ. ಉರುಪಿಲ್ಲ. ಅವತ್ತು ಸ್ವಲ್ಪ ಖಾದಿ ಹಾಕೊಂಬಂದಿದ್ರು, ಇವತ್ತು ಸ್ವಲ್ಪ ಸಿಲ್ಕ್ ಹಾಕೊಂಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಇವತ್ತು ಶಕ್ತಿ ಇದೆ ಅವ್ರಿಗೆ. ಅವತ್ತು ಯಾವನ ಹೇಳ್ದ 100 ಕುರಿ ಎಣ್ಸಕ್ಕಾಗಲ್ಲ ಅಂತ, ಇದು 10 ಲಕ್ಷ ಕುರಿ ಎಣಿಸ್ಬೋದು, ಆ ಶಕ್ತಿ ಇದೆ ಸಿದ್ದರಾಮಯ್ಯನವರಿಗೆ. ಅದೇ ಅದು ಲಕ್ಷದ ಬಡ್ಜೆಟ್ ಇಲ್ಲ ಇಲ್ಲಿ, ಭಿಕ್ಷದ ಬಡ್ಜೆಟ್ ಇದು, ಭಿಕ್ಷದ ಬಡ್ಜೆಟ್. ನಾವಿದನ್ನ ಸಿದ್ದರಾಮಯ್ಯನವರಿಂದ ಬಯಸಿಲ್ಲ. ಒಟ್ಟಾರೆ ಒಂಥರ ಈ ಬಜೆಟ್ ಚೇತೋಹಾರ್ಯಕ್ಕಾಗಿ ಕಾಣಿಸ್ತಾ ಇಲ್ಲ. ಐ ಥಿಂಕ್ ಮಿಸ್ಟರ್ ಸಿದ್ದರಾಮಯ್ಯ ಇಸ್ ಫೇಲ್ ಇನ್ ದಿಸ್ ಕ್ಲಾಸ್. ಈ ಕ್ಲಾಸ್ ಅಲ್ಲಿ ಅವ್ರು ಯಾವ್ಯಾವ ಕ್ಲಾಸಲ್ಲೂ ಬಂದಿದ್ದಾರೆ, 1ನೇ ಕ್ಲಾಸಿಂದ ಬಂದಿದ್ದಾರೆ. ಈ 7ನೇ ಕ್ಲಾಸ್ ಡೈರೆಕ್ಟ್, ಸಾರಿ 7ನೇ ಕ್ಲಾಸ್ ಡೈರೆಕ್ಟ್ ಎಂಟ್ರಿ, ಅವ್ರದ್ದು ಸ್ಪೆಷಲ್ ಎಂಟ್ರಿ. 5ನೇ ಕ್ಲಾಸ್ ನೇರವಾಗಿ ಬಂದಿರೋದು. ನೇರ ನೇಮಕಾತಿ ಇವ್ರದ್ದು, ನೇರ ಸೇರ್ಪಡೆ. ಆಯ್ತು, ನೇರ ಸೇರ್ಪಡೆ. ಇದರಲ್ಲಿ ಫೇಲ್. ಕೊನೆಯಲ್ಲಿ ರಿಸಲ್ಟ್ ಏನು ಅದು ಅವ್ರು ಹೇಳ್ತಾ ಇದ್ದಾರೆ. ಮೇಲೆ ಏನಾನ ಹೇಳಿದ್ರೆ 2 ಬಡ್ಜೆಟ್ ಅಂತ, ಅಲ್ಲೇ ಕ್ವಶನ್ ಮಾರ್ಕು. ಮೇಲೆ ಹೇಳಿದರೆ ಫಸ್ಟ್ ಬಡ್ಜೆಟ್ ಮಾಡುವಾಗ ಹಿಂಗಿರ್ಲಿಲ್ಲ ಸಿದ್ದರಾಮಯ್ಯನವ್ರ ಕತೆ. ನಾನೇ ಮುಂದಿನ ಬಡ್ಜೆಟ್ ನಾನೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಇವತ್ತು ಮುಂದಿನ ಬಡ್ಜೆಟ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇಲ್ದಿರೋ ಮುಖ್ಯಮಂತ್ರಿ ಮುಂದೆ ನಾವು ಇವತ್ತು ಕೂತಿದ್ದೀವಿ. ನಾವು ಚೆಕ್ ಅದು ಯಾರನ್ನ ಇಟ್ಕೊಳ್ಳಿ, ನಾವ್ಯಾಕೆ ಅವ್ರು ಹೇಳಿದಾರ ನಾವು ಹಾಲು ಜೇನು ಅಂತ ಹೇಳಿದಾರೆ, ನಾವ್ಯಾಕೆ ಇಲ್ಲ? ಹಾಲು ಜೇನು ಹಾಲೋ ಆಮೇಲೆ ಗೊತ್ತಾಗ್ತತೆ, ಇನ್ನೊಂದು 15 ದಿನ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಹಾಲ ಏನು ಅಂತನ. ಅವ್ರಿಷ್ಟ, ಅವ್ರೇನಾನ ಮಾಡ್ಕೊಳ್ಳಿ. ಹಾಲು ಜೇನು ಅಂತ ಪಕ್ಕದಾರಿ ಇಬ್ರು ಒಪ್ಕೊಬೇಕಲ್ಲ, ಒಬ್ರು ಹೇಳಿದ್ರೆ ಆಗಲ್ಲ, ಒಂದ್ ಕೈಯಿಂದ ಚಪ್ಪಾಳೆ ಆಗಲ್ಲ. ಅಧ್ಯಕ್ಷರೇ, ನಾನು ಹೇಳೋವಂಥದ್ದು, ನೀವು ಕೇಂದ್ರನ ತೆಗಳ್ತೀರ. ಮೊನ್ನೆ ಪಕ್ಕದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಚೊಂಬು 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 ಅಂತ. ನಮ್ಮ ಸಿದ್ದರಾಮಯ್ಯನವರು ಬಡ್ಜೆಟ್ ಅಲ್ಲಿ ಅವ್ರದ್ದು ಒಂಥರ ರೆಗ್ಯುಲರ್, ಅವರು ಒಂದು ಮೈಂಡ್ ಸೆಟ್ ಇದೆಯಲ್ಲ, ಅವತ್ತಿಂದ ಮೈಂಡ್ ಸೆಟ್ ಅದು ರೆಗ್ಯುಲರ್. ಯಾರೇ ಇರಲಿ ಆ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ ಕೇಂದ್ರನ ಬೈಯೋದು, ಕೇಂದ್ರನ ತೆಗಳೋ ಅಂಥದ್ದು. ಅವತ್ಯಾರಿದ್ರು? ನೀವು ಮುಖ್ಯಮಂತ್ರಿ ಆಗಿದ್ದಾಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಾರ್ಟಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಇದ್ದಿದ್ದವಾಗ. ಪರಮೇಶ್ವರ್ ಅವರೇ, ಸಿದ್ದರಾಮಯ್ಯನವರು ಮೋದಿನ ಒಬ್ಬರನ್ನೇ ನೀವು ಎಲ್ಲರೂ ಅಂತ ಹೇಳ್ಕೊಂಡಿದ್ದೀರಾ, ಮೋದಿನೇ ಬೈತಾರೆ ಸಿದ್ದರಾಮಯ್ಯ ಅಂತ. ಮೋದಿನಲ್ಲ, ಅವ್ರ ಕ್ಯಾರೆಕ್ಟರ್ ಹಂಗೆ, ಆ ಡೈರೆಕ್ಷನ್ ಹಂಗೆ, ಗುರಿನೇ ಹಂಗೆ ಅವ್ರದ್ದು. ಏನ್ ಹೇಳಿದ್ದಾರೆ ಅವಾಗ ಆ ಬಡ್ಜೆಟ್ ಅಲ್ಲಿ? 95-96 ಬಡ್ಜೆಟ್ ಸಿದ್ದರಾಮಯ್ಯನವರು. 23ನೇ ಪ್ಯಾರಾ, 10ನೇ ಹಣಕಾಸು ಆಯೋಗ ಸಂವಿಧಾನದ ತಿದ್ದುಪಡಿ ಮೂಲಕ 96-97ರಲ್ಲಿ ಜಾರಿಗೆ ಬರುವಂತೆ ಕೇಂದ್ರ ಸರ್ಕಾರ ಒಟ್ಟು ತೆರಿಗೆಗಳ ಆದಾಯವನ್ನು 29% ರಾಜ್ಯ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದೆ. ಈ ರೀತಿ ನಿಗದಿತ ಪಾಲನ್ನು ವರ್ಗಾಯಿಸುವ ವಿಧಾನವನ್ನು ಒಪ್ಪಬಾರದು. ಯಾರಿಗೆ? ಕಾಂಗ್ರೆಸ್ ಪಾರ್ಟಿಗೆ. 29% ವರ್ಗಾಯಿಸಲು ನಿಗದಿಪಡಿಸುವುದು ತುಂಬಾ ಕಡಿಮೆ ಆಗಿರುತ್ತದೆ. ಆದ್ದರಿಂದ ನಮ್ಮ ರಾಜ್ಯಗಳಿಗೆ ಬರಬೇಕಾದಂತಹ ತೆರಿಗೆ ಪಾಲಿನ ಪ್ರಮಾಣ 40% ಕೊಡಬೇಕೆಂದು ಒತ್ತಾಯಿಸುತ್ತೇನೆ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರಿಗೆ, ನಿಮ್ಮ ನರಸಿಂಹರಾವ್ ಅವರಿಗೆ, ಕಾಂಗ್ರೆಸ್ ಪಾರ್ಟಿ. ಆಮೇಲೆ ಮತ್ತೆ ಹೇಳವ್ರೆ, ಹಿಂದೆ ಸರ್ಕಾರ ಯಾರ್ದು? ನಿಮ್ಮದೇ ಸರ್ಕಾರ, ಹಿಂದೆ ಕಾಂಗ್ರೆಸ್ ಸರ್ಕಾರ. ಇವಾಗ ಹೇಳ್ತಾ ಇದಾರಲ್ಲ, ಹಿಂದೆ ನಮ್ಮ ಸರ್ಕಾರನ ಎಲ್ಲ ಸಾಲ ಮಾಡಿ ತಂದು ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ. ಆ ಹಿಂದೆ ಸರ್ಕಾರದ ಬಗ್ಗೆ, ಈಗ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಹೇಳವ್ರೆ ಅಂತ ಸಿದ್ದರಾಮಯ್ಯನವರು.
ನಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಂಡಾಗ ರಾಜ್ಯದ ಹಣಕಾಸು ಸ್ಥಿತಿ ಅಷ್ಟೊಂದು ತೃಪ್ತಿಕರವಾಗಿಲ್ಲ. ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಓವರ್ ಡ್ರಾಫ್ಟ್ ಪಡೆದಿತ್ತು. ಅದೇ ಕಾಲಕ್ಕೆ 527 ಕೋಟಿ ರೂಪಾಯಿಗಳ ತುರ್ತು ಹಣಕಾಸು ಹೊಣೆಗಾರಿಕೆಯನ್ನು ತೀರಿಸಬೇಕಾಯಿತು. ರಾಜ್ಯ ಸರ್ಕಾರ ಹಣಕಾಸಿನ ಸ್ಥಿತಿ ಬಹಳ ವಿವರವಾದ ಶ್ವೇತಪತ್ರವನ್ನು ನಾನು ಇನ್ನಿತರ ದರಖಾಸ್ತು ವೇಜಲ್ಲಿ ಕೊಡ್ತೀನಿ ಅಂತ. ಅಂದ್ರೆ ಸಿದ್ದರಾಮಯ್ಯನವರು ಅವತ್ತು ಕೂಡ ನೀವು ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡಿದ್ದೀರಿ. ನಮ್ ಸರಿಯಾದ ಪಾಲ್ ಬರ್ತಾ ಇಲ್ಲ, 29% ಕೊಡ್ತಾ ಇದ್ದೀರಾ, ಅದನ್ನ 40% ಬರಬೇಕು ಅಂತ ಅವತ್ತೇ ಬೇಡಿಕೆ ಇಟ್ಟಿದ್ರಿ. ನೀವು ಅವತ್ತೇ ಬೇಡಿಕೆ ಇಟ್ಟಿದ್ದು 96ನೇ ಇಸ್ವಿಯಲ್ಲೇ ಬೇಡಿಕೆ ಇಟ್ಟಿದ್ರಿ. ಇದು ಅದಾದ್ಮೇಲೆ ಬೇಡಿಕೆ ಇಟ್ಟವರು ಸಿದ್ದರಾಮಯ್ಯನವರು 96ನೇ ಇಸ್ವಿಯಲ್ಲಿ. ಚಾಲನೆ ಮಾಡಿದವರು ಯಾರು? ಚಾಲನೆ ಮಾಡಿದವರು ಮತ್ತೆ ಸಿದ್ದರಾಮಯ್ಯನವರು. 2015-16 ತಾವೇ ಮುಖ್ಯಮಂತ್ರಿಗಳು, ತಾವೇ ಫೈನಾನ್ಸ್ ಮಿನಿಸ್ಟರ್. ರೆಗ್ಯುಲರ್ ಬಿಡಿ, ಮುಖ್ಯಮಂತ್ರಿ ಆದ ತಕ್ಷಣ ಅವರೇ ಫೈನಾನ್ಸ್ ಮಿನಿಸ್ಟರ್ ಅಂತಾನೆ ಬರ್ಕೊಂಡ್ಬಿಡ್ಬೇಕು. ಅವ್ರು ಹೇಳಿದ್ದಾರೆ ಮತ್ತೆ ಕೇಂದ್ರ ಹಣಕಾಸು ಆಯೋಗ ಮತ್ತು ಕೇಂದ್ರ ವಲಯದ ಯೋಜನೆಗಳು. ತಮಗೆಲ್ಲ ತಿಳಿದಿರುವಂತೆ 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಕೇಂದ್ರದ ಪಾಲಿನ ಹಂಚಿಕೆ ಪ್ರಮಾಣ 32% 42% ಏರಿಕೆ ಮಾಡಲು ಶಿಫಾರಸು ಮಾಡಿದೆ. ವಿಭಜಿತ ಮೊತ್ತದಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಪಾಲು ಪಡೆಯಲು, ಅದರಲ್ಲೂ ಕರ್ನಾಟಕಕ್ಕೆ ಹೆಚ್ಚಿನ ಪಾಲನ್ನು ಪಡೆಯಲು ರಾಜ್ಯ ಸರ್ಕಾರವು ಅವಿತರ ಪ್ರಯತ್ನ ಮಾಡಿದೆ. ಯಾರು? ಸಿದ್ದರಾಮಯ್ಯನವರು 96ನೇ ಇಸ್ವಿಯಲ್ಲಿ ಪ್ರಯತ್ನ ಮಾಡಿದೆ. ಈ ಹಿಂದೆ ಪ್ರತಿ ಹಣಕಾಸು ಆಯೋಗವು ಕರ್ನಾಟಕ ಪಾಲನ್ನು ಕಡಿಮೆಗೊಳಿಸುತ್ತಾ ಬಂದಿತ್ತು. ಅಲ್ಲಿಂದ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಮಾಡಿಕೊಟ್ಟ ಮನವಿಯ ಫಲಶ್ರುತಿಯಾಗಿ ಪ್ರಥಮ ಬಾರಿಗೆ 14ನೇ ಹಣಕಾಸು ಆಯೋಗವು ರಾಜ್ಯದ ಪಾಲಿನಲ್ಲಿ ಹೆಚ್ಚು ಮಾಡಿರುವುದು ಕಾಣಬಹುದಾಗಿದೆ. ನಮ್ಮ ಪಾಲು 4.33% ಸೇವಾ ತೆರಿಗೆ 4.822, ಇತರ ತೆರಿಗೆ 4.73 ಏರಿಕೆಯಾಗಿದೆ. ಮಾಡಿದವರು ಯಾರು? ಮೋದಿಯವರು 2014. ಬೇಡಿಕೆ ಕೊಟ್ಟಿದ್ದು ನರಸಿಂಹರಾವ್ ಅವರಿಗೆ, ಮಾಡಿದ್ದು ಇಲ್ಲ ನರಸಿಂಹರಾವ್ ಅವರು, ಮಾಡಿದ್ದು ಮೋದಿಯವರು. ಒಂದು ಥ್ಯಾಂಕ್ಸ್ ಇಲ್ಲ ಬಿಡಿ, ಅದನ್ನ ನಾನು ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ನಾನು ಬಡ್ಜೆಟ್ಗೆ ರೆಗ್ಯುಲರ್ ಈ ಬಡ್ಜೆಟ್ಗೆ ಬರ್ತೀನಿ. ಹಿಂದೆ ಮುಖ್ಯಮಂತ್ರಿಗಳು ಹೆಂಗೆ ಬಂದರು ಅನ್ನೋದನ್ನೇ ಹೇಳಿದೆ, ಅವರ ನಡೆ ನುಡಿ ಬಗ್ಗೆ. ಇವರು 26-27ರಲ್ಲಿ ಪೇಜ್ 4ರಲ್ಲಿ ಈ ಜಿ ಅಂತ ಹಾಕಿದ್ದಾರೆ. ಅದು 2G ಗೊತ್ತು, 4G ಗೊತ್ತು, 11G ಯಾವುದೇ ಜಿಗಳು ಹಾಕಿದ್ದಾರೆ. 11G ಆಮೇಲೆ ನಮ್ಮ ಹುಡುಕೊಟ್ರು, ನನ್ನ ಯಾರೋ ಸ್ನೇಹಿತ, ನಮ್ಮ ಡಾಕ್ಟ್ರು. ಅದು ಜಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಹೇಗೆ ಅಭಿವೃದ್ಧಿ, ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ. ನಾವು ದೇಶದಲ್ಲೇ ನಂಬರ್ 1, ಪ್ರಪಂಚದಲ್ಲೇ ನಂಬರ್ 1 ಅಂತ ಹೇಳಿಲ್ಲ, ದೇಶದಲ್ಲೇ ನಂಬರ್ 1 ಅಂತ ಹೇಳಿದ್ದಾರೆ. ಆ ಜಿಗಳ ಕತೆ, ಆ ಜಿಗಳು ಒಂದೊಂದು ಜಿದು ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ತಾವು ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ದೀರ. ಗ್ರೋಯಿಂಗ್ ಅರ್ಬನ್ ಎಕನಾಮಿ, ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವ್ರು ಇರಲಿಲ್ಲ ಪಾಪ, ಅವ್ರ ಬದಲಾಗಿ ಅವರೇ ಬರ್ಕೊಂಬಿಟ್ಟವ್ರೆ. ಮುಖ್ಯಮಂತ್ರಿನ ಪಾಪ ನಮ್ಮ ಹುಡುಗ ಬರೆಯೋಣ, ಅವಂದು ಒಂದು ಸಬ್ಜೆಕ್ಟ್ ಇರಲಿ ಅಂದ್ಬಿಟ್ಟು ಕೊನೆಯದು ಹಾಕವ್ರೆ. 11ನೇದು ಗ್ರೋಯಿಂಗ್ ಅರ್ಬನ್ ಎಕನಾಮಿ, ನಗರ ಕೇಂದ್ರಿತ ಸುಸ್ಥಿತಿ ಆರ್ಥಿಕ ಸ್ಥಿತಿ. ಜಿಗಳಲ್ಲಿ, ಈ ಜಿಗಳಲ್ಲಿ ಹೇಳಿರುವಂಥದ್ದು, ಇವತ್ತು ಅವ್ರ ಫ್ರೆಂಡು ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ತೆಲಂಗಾಣ ಸಿಎಂ, ಅವ್ರ ಫ್ರೆಂಡು ಇವರೇ ಹೋಗಿ ಹಿಂಗೆ ಮಾಮೂಲಿ ಕೈ ಎತ್ತೋದು ಅವ್ರದ್ದು. ಹಿಂದೆ ಕುಮಾರಸ್ವಾಮಿ ಇದ್ದಾಗ ಹಿಂಗೆ ಹತ್ತಿದ್ರು,
ಮೊನ್ನೆ ನೋಡಿದೆ ಇಲ್ಲಿ ಸಿದ್ದರಾಮಯ್ಯನೂ ಹಿಡ್ಕೊಂಡು ಹಿಂಗಂದ್ರು, ಅದೇ ಫೋಟೋ ಹಾಕ್ತಾರೆ ಎಲ್ಲ ಕಡೆ. ಅಲ್ಲಿ ರೇವಂತ್ ರೆಡ್ಡಿನೂ ಹೋಗಿ ಹಿಡ್ಕೊಂಡು ಹಿಂಗೆ ಎತ್ತವ್ರು, ಅವ್ನು ಹಿಂಗೆ ಎತ್ಕೊಂಡು ಇಟ್ಕೊಂಡ್ಬಿಟ್ರು, ನಾನೇ ಗೆಲ್ಸಿದ್ದು ಅಂತ. ಅವ ಹೇಳಿದಾನೆ ಬೆಂಗಳೂರು ಬಗ್ಗೆ, ಡೈಯಿಂಗ್ ಸಿಟಿ ಅಂತ ಹೇಳಿದ, ಹೈದರಾಬಾದ್ ಬನ್ನಿ ಅಂತ. ಅಭಿವೃದ್ಧಿ ಇಲ್ಲದ ಬೆಂಗಳೂರಿಗೆ ಯಾಕೆ ಹೋಗ್ತೀರಾ ಅಂತ ಹೇಳಿರೋರು ಯಾರು? ಆರ್ ಅಶೋಕ್ ಅಲ್ಲ, ಅಪೋಸಿಷನ್ ಲೀಡರ್. ಅವ್ರು ಹೇಳೋದು ಅದೇ ಕತೆ ಅಂತ ಡಿ ಕೆ ಯಾವಾಗ ಹೇಳ್ತಾರೆ. ನಿಮ್ ಫ್ರೆಂಡ್ ಹೇಳಿದಾನೆ ಇವತ್ತು, ಬೆಂಗಳೂರು ಕಡೆ ಹೋಗ್ಬೇಡಿ, ಓನ್ಲಿ ಒನ್ ಸಿಟಿ ಹೈದರಾಬಾದ್ ಅಂತ ಹೇಳಿದ್ದಾರೆ. ನಿಮ್ಮ ಜಿ ಕತೆ ಏನಂಗಾರೆ? ನೀವು ಹೇಳಿದಿರ ಜಿ ಅರ್ಬನ್ ಸೆಕ್ಟರ್ ಅಲ್ಲಿ ನಮ್ದು ಬಹಳ ಎತ್ತರದಲ್ಲಿದ್ದೀರಿ ಅಂತ ಹೇಳಿದಿರ. ಇವತ್ತು ನಿಮ್ಮ ರಸ್ತೆಗಳು ತಾವೇ ಹೇಳಿದಿರ. ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಒಂದು 8 ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ 8 ಪ್ರೆಸ್ ಮೀಟ್ ಅಲ್ಲೂ 15 ದಿನ ಜಮೀರ್ ನಗ್ಬೇಡ, 15 ದಿನ ಅದೇ ಸೇಮ್ 15 ದಿನಗಳಲ್ಲಿ ಮುಚ್ಚಲಾಗುವುದು. 15 ದಿನಗಳಲ್ಲಿ ಮುಚ್ಚಲಾಗ್ಬಿಟ್ಟು ಕೊನೆಗೆ ಆಗದಿರ ಬಿಟ್ಬಿಟ್ಟು ಕೊನೆಗೆ ಸಿಎಂ ಹೇಳಿದ್ರು, ನನ್ನ ತಂಟೆ ಬರ್ಬೇಡ್ರಪ್ಪ, ಡಿ ಕೆ ಶಿವಕುಮಾರ್ ಹತ್ರನೇ ಹೋಗಿ ಕೇಳ್ಕೊಂಬಿಟ್ರಿ ಅಂತ. ಆ ಸ್ಥಿತಿಗೆ ಬಂದ್ಬಿಡ್ತು ಬೆಂಗಳೂರು. ಹಳ್ಳ ಬಿದ್ದ ಗುಂಡಿಗಳ ರಸ್ತೆ ಬೆಂಗಳೂರು ಆಗೋಯ್ತು. ಇವಾಗ ಕಸ ಆ ದೊಡ್ಡಬಳ್ಳಾಪುರದ ಮೇಲೆ ಬೀಳ್ತಾರೆ.